ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಡಾಲಿ ಧನಂಜಯ ಅವರ ಕೋಟಿ ಮೂವಿ ಇವತ್ತು ರಿಲೀಸ್ ಆಗಿದೆ. ಕೋಟಿ ಮೂವಿ ನೋಡ್ಕೊಂಡು ಬಂದ ನಮಗೆ ಮೂವಿ ಹೇಗನ್ನಿಸ್ತು ಅನ್ನೋ ಒಂದು ಸಣ್ಣ ರಿವ್ಯೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ತುಂಬ ಮಿಡ್ಲ್ ಕ್ಲಾಸ್ ಹುಡುಗರ ಒಂದು ದೊಡ್ಡ ಆಸೆ ಏನಂದರೆ ಹೇಗಾದರೂ ಮಾಡಿ ನಾನು ₹1 ಕೋಟಿ ದುಡಿದು ಆ ಹಣದಲ್ಲಿ ಮನೆ ಕಟ್ಟಿಸಿ ತಂದೆ ತಾಯಿನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಬೇಕು, ಅದರ ಜೊತೆಗೆ ಅಕ್ಕಂದು ಅಥವಾ ತಂಗಿದು ಮದುವೆ ಮಾಡಬೇಕು ಅನ್ನೋದು ತುಂಬ ಜನರ ಕನಸು. ಅದೇ ರೀತಿಯ ಒಂದು ಕನಸು ನಮ್ಮ ಕೋಟಿದು. ಆದರೆ ಆ ಕೋಟಿ ರೂಪಾಯಿನ ನಿಯತ್ತಿನ ದಾರಿಯಲ್ಲಿ ದುಡಿತಿ ಅಂತ ಹೇಳಿದಾಗ, ನೀನು ದುಡಿತೀಯ ಮಾಡು ಅಂತ ಬೆಂತಟ್ಟದವ್ರಿಗಿಂತ ಈಗಿನ ಕಾಲದಲ್ಲಿ ನಿಯತ್ತಾಗಿ ಅಷ್ಟೊಂದು ಹಣ ದುಡಿಯೋಕ್ಕೆ ಸಾಧ್ಯನಾ ಅಂತ ಕೇಳಿದವರೇ ಜಾಸ್ತಿ. ಆದರೆ ಎಷ್ಟೇ ಕಷ್ಟ ಆದರೂ ಸರಿ, ನಾನು ನಿಯತ್ತಿನ ದಾರಿಯಲ್ಲೇ ಕಷ್ಟಪಟ್ಟು ದುಡಿತೀನಿ ಅಂತ ಹೊರಡೋ ಕೋಟಿ ₹1 ಕೋಟಿ ದುಡಿತಾನೆ. ಆದರೆ ಅದನ್ನು ಯಾವ ರೀತಿ ದುಡಿತಾನೆ ಅನ್ನೋದು ಮೂವಿಯ ಒನ್ಲೈನ್ ಸ್ಟೋರಿ. ಜೀವನ ತಾನು ಅಂದ್ಕೊಂಡಿರೋ ಥರನೇ ನಡೀತಾ ಇರುವಾಗ ಕೋಟಿಗೆ ಅವನ ಟ್ಯಾಲೆಂಟ್ ಅಡ್ಡ ಆಗುತ್ತೆ. ಅವನಿಗಿರೋ ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು ಒಂದು ಸುಪಾರಿ ಮುಗಿಸ್ಕೊಡುವಂಥ ಅವನ ಮಾಲೀಕ ದೀನು ಸಾವ್ಕಾರ್ ಹೇಳ್ಕೊಳ್ತಾನೆ, ಆ ಅಡ್ಡ ದಾರಿಯಲ್ಲಿ ದುಡ್ಡು ಮಾಡೋ ಆಸೆ ನನಗಿಲ್ಲ ಅಂತ. ಕೋಟಿ ಆ ಕೆಲಸನ ಒಪ್ಕೊಳ್ಳಲ್ಲ. ಆ ಕೆಲಸ ಮಾಡಿಕೊಡೋಕ್ಕೆ ಒಪ್ಪೋ ಥರ ಮಾಡೋಕ್ಕೆ ದೀನು ಸಾವ್ಕಾರ್ ಎಷ್ಟು ಕಷ್ಟ ಕೊಡ್ತಾನೆ, ಆ ಕಷ್ಟ ಮತ್ತು ಅವರ ಕ್ರಿಮಿನಲ್ ಕೆಲಸಗಳನ್ನೆಲ್ಲ ಹೇಗೆ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಫೇಸ್ ಮಾಡ್ತಾನೆ ಅನ್ನೋದನ್ನು ಖಂಡಿತವಾಗಿ ನೀವು ಮೂವಿಯಲ್ಲಿ ಹೋಗಿ ನೋಡಬೇಕು. ಫ್ಯಾಮಿಲಿ ಎಮೋಷನ್ಸ್ ಜೊತೆಗೆ ತಂದೆ ತಾಯಿ ಮತ್ತು ಅಣ್ಣ ತಮ್ಮನ ಸಂಬಂಧಗಳಲ್ಲಿ ಈ ಥರ ಫ್ಯಾಮಿಲಿಯ ಡ್ರಾಮಾ ಅಂತ ಇರುತ್ತಲ್ಲ, ಈ ಎಲ್ಲದನ್ನು ಮಿಕ್ಸ್ ಮಾಡಿ ಹೆಣ್ದಿರೋಂಥ ಈ ಮೂವಿ ತುಂಬ ಚೆನ್ನಾಗಿದೆ. ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗನ ಪಾತ್ರದಲ್ಲಿ ಡಾಲಿ ಧನಂಜಯ ಅವರು ಮಿಂಚಿದ್ದಾರೆ. ತಾರಾ ಮೇಡಮ್, ತನುಜಾ ವೆಂಕಟೇಶ್ ಆ್ಯಂಡ್ ಪೃಥ್ವಿ ಶಾಮ್ನೂರ್ ಅವರಿಗೆ ಕೊಟ್ಟಿರೋ ಸ್ಕ್ರೀನ್ ಸ್ಪೇಸ್ ಮೂವಿಗೆ ಒಂದು ಸೆಂಟಿಮೆಂಟಾಗಿ ಡೆಪ್ತ್ ಕೊಡುತ್ತೆ. ನಾಯಕಿಯ ಪಾತ್ರದಲ್ಲಿ ಮೋಕ್ಷ ಅವರು ಇಷ್ಟ ಆಗ್ತಾರೆ. ರಂಗಾಯಣ ರಘುವರವರ ರಾಮಣ್ಣ ಕ್ಯಾರೆಕ್ಟರ್ ಮೂವಿಯ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗೆ ರಮೇಶ್ ಇಂದ್ರ ಅವರ ದೀನು ಸಾವ್ಕಾರ್ ಅವರ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಇದೆಲ್ಲದರ ಜೊತೆಗೆ ನಮ್ಮ ಸ್ಯಾಂಡಲ್ವುಡ್ನ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ ಪಾತ್ರ ಏನು, ಅದೆಲ್ಲ ಹೇಗೆ ಫಿಲಮ್ಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನೀವು ಮೂವಿಯಲ್ಲೇ ಹೋಗಿ ನೋಡಿ. ಹಾಗೆಯೇ ಸನ್ನಿವೇಶಕ್ಕೆ ತಕ್ಕಂತೆ ಸಾಂಗ್ಸ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ ಇದೆ. ಬಟ್ ಒಂದೇ ಒಂದು ನೆಗೆಟಿವ್ ಏನಂದರೆ, ಮೂವಿಯಲ್ಲಿರೋ ಯಾವುದೇ ಸಾಂಗ್ಸ್ ಕೂಡ ಹೊರಗೆ ಬಂದ ಮೇಲೆ ಇಂಪ್ಯಾಕ್ಟ್ ಅನಿಸೋಲ್ಲ. ಮೂವಿ ತುಂಬ ಚೆನ್ನಾಗಿದೆ, ಆದರೂ ಇಂಪ್ಯಾಕ್ಟ್ ಸಾಂಗ್ಸ್ ವಿಷಯದಲ್ಲಿ ಯಾವುದು ನೆನಪಿಗೆ ಉಳಿಯೋ ಥರ ಯಾವುದೂ ಆಗಲ್ಲ. ಅದನ್ನು ಬಿಟ್ಟರೆ ಇಡೀ ಮೂವಿಲಿ ಎಲ್ಲೇ ರಿಮಾರ್ಕ್ಸ್ ಅಂತೇನು ತುಂಬ ಮೈನರ್ ಬಿಟ್ಟರೆ ಯಾವುದೂ ಇಲ್ಲ. ಔಟ್ ಆ್ಯಂಡ್ ಔಟು ಒಳ್ಳೆ ಫ್ಯಾಮಿಲಿ ಎಮೋಷ್ನಲ್ ಸೆಂಟಿಮೆಂಟ್ ಇರುವಂತಹ ಸಿನಿಮಾ, ಒಂದೊಳ್ಳೆ ಅತ್ಯುತ್ತಮ ಕನ್ನಡ ಸಿನಿಮಾ ಥಿಯೇಟರಲ್ಲಿ ರಿಲೀಸ್ ಆಗಿದೆ. ನೀವೇನಾದರೂ ಫ್ಯಾಮಿಲಿ ಜೊತೆಗೆ ಮೂವಿಗೆ ಹೋಗಬೇಕು, ಈ ವೀಕೆಂಡಲ್ಲಿ ಹೋಗಬೇಕು ಅನ್ನೋ ಪ್ಲ್ಯಾನ್ ಮಾಡಿದರೆ ಡೋಂಟ್ ಮಿಸ್ ಕೋಟಿ ಅಂತ ಹೇಳ್ತೀನಿ. ಹಾಗೆಯೇ ನೀವು ಈ ಮೂವಿನ ನೋಡ್ಕೊಂಡು ಬಂದಿದ್ದರೆ ಮೂವಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕೊನೆಯದಾಗಿ ಎಲ್ಲ ನಮ್ಮ ಪ್ರೀತಿಯ ಸ್ನೇಹಿತರಲ್ಲಿ ಒಂದು ವಿನಂತಿ, ನಾನು ಒಬ್ಬ ಪ್ರೇಕ್ಷಕನಾಗಿ ಹೋಗಿ ಮೂವಿ ನೋಡ್ಕೊಂಡು ಬಂದು ರಿವ್ಯೂ ಕೊಡ್ತೀನಿ. ಅದನ್ನು ಬಿಟ್ಟು ಬೇರೆ ರೀತಿಯ ಫೇವರಿಂದ ಆಗಲಿ ಇನ್ನೊಬ್ಬರನ್ನ ತೇಜೋವಧಿ ಮಾಡಬೇಕಂತ ಇಲ್ಲಿ ಮೂವಿ ರಿವ್ಯೂ ಮಾಡಲ್ಲ. ಮೂವಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಅಥವಾ ನನಗಿಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಪ್ರೇಕ್ಷಕನಾಗಿಯೇ ಹೇಳ್ತೀನಿ. ಯಾಕಂದರೆ ದುಡ್ಡು ಕೊಟ್ಟು ಫಿಲಮ್ ಹೋದಾಗ ನನ್ನ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಥಿಯೇಟ್ರ್ ಒಳಗೆ ಹೋಗಿರ್ತೀನಿ. ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗದೇ ಇದ್ದರೆ ಅಥವಾ ಮೂವಿಲಿ ಏನಾದ್ರು ಲೋಪದೋಷಗಳಿದ್ದರೆ ಅದನ್ನು ಹೇಳಬೇಕಾಗುತ್ತೆ, ಹೇಳ್ತೀನಿ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತು ಇನ್ಯಾವುದೇ ಮೂವಿ ಬಗ್ಗೆ ನಾನು ಕೆಟ್ಟದಾಗಿ ವಿಮರ್ಶೆ ಮಾಡಬೇಕು ಅಥವಾ ಇನ್ನೊಬ್ಬರನ್ನ ತೇಜೋವಧೆ ಮಾಡಬೇಕಂತೇಳಿ ನಾನು ರಿವ್ಯೂ ಮಾಡ್ತಾಯಿಲ್ಲ. ಸೊ ನಾನೊಬ್ಬ ಪ್ರೇಕ್ಷಕನಾಗಿ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ನೋಡ್ತಿರ್ತೀನಿ. ಹಾಗಾಗಿ ನಮ್ಮ ಚಾನಲ್ಗೆ ನಮ್ಮ ಟಿಕೆಟ್ ನಮ್ಮ ರಿವ್ಯೂ ಅಂತ ಹೆಸರು ಕೂಡ ಇರೋದು. ಸೊ ವಿಡಿಯೋನ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ಏನು ಇದನ್ನು ಮಾಡಲ್ಲ. ಮೂವಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.